ಇದು ಗೌರಿಬಿದನೂರು ಕರುನಾಡ ಗಡಿನಾಡು. ಇದು ಗೌರಿಬಿದನೂರು ಕಾಪಾಡೋ ತಾಯಿ ನಾಡು. ಉತ್ತರಕ್ಕೆ ಕಲ್ಲಿನಾಥೇಶ್ವರ, ದಕ್ಷಿಣಕ್ಕೆ ಸೋಮನಾಥೇಶ್ವರ, ಪೂರ್ವಕ್ಕೆ ಅಲ್ಲಾಕಿದುವ, ಪಶ್ಚಿಮಕ್ಕೆ ಜೀಸಸ್ ಆಮೆನ್. ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋ ಭೇದ ಭಾವ ಇಲ್ಲದೆ ಬದುಕೋ ಜನ, ಜಾತ್ಯತೀತತೆಯನ್ನ ಪಾಲಿಸೋದೇ ನಮ್ಮ ಗುಣ. ಈ ಮಣ್ಣಲ್ಲೇ ಮಣ್ಣಾಗಲು ಇಚ್ಛಿಸುತ್ತೆ ಈ ಮನ. ಈ ಮಣ್ಣಿಂದ ಎಂದಿಗೂ ದೂರವಾಗಲ್ಲ ನಮ್ಮ ಋಣ. ಇದು ಗೌರಿಬಿದನೂರು, ಜನ್ಮ ಕೊಟ್ಟ ತವರೂರು. ಇದು ಗೌರಿಬಿದನೂರು, ಪ್ರತಿ ಜನ್ಮಕ್ಕೂ ನಮ್ಮೂರು. ಮಹಾಭಾರತದ ವಿದುರರು ನೆಟ್ಟರು ಅಶ್ವತ್ಥ ವೃಕ್ಷ, ಅದುವೇ ಗೌರಿಬಿದನೂರಿನ ಪುಣ್ಯಕ್ಷೇತ್ರ ವಿದುರಾಶ್ವತ್ಥ. ಮಹಿಮೆ ಇರುವ ನಾಗರ ಕಲ್ಲುಗಳೇ ಸೇರಿದವು ವಿಶ್ವ ದಾಖಲೆಯ ಪಟ್ಟ, ಅದುವೇ ನಮ್ಮೂರಿನ ಹೆಮ್ಮೆಯ ವಿದುರಾಶ್ವತ್ಥ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಡೆಯಿತು ಸ್ವಾತಂತ್ರ್ಯ ಹೋರಾಟಗಾರರ ಹತ್ಯಾಕಾಂಡ. ದಕ್ಷಿಣದ ಜಲಿಯನ್ ವಾಲಾಬಾಗಾಗಿ ಸೇರಿತು ಚರಿತ್ರೆಯ ಪುಟ, ಅದುವೇ ನಮ್ಮ ಐತಿಹಾಸಿಕ ಗೌರಿಬಿದನೂರಿನ ವಿದುರಾಶ್ವತ್ಥ. ನಮ್ಮೂರ ಜೀವಾಳ ಉತ್ತರ ಪಿನಾಕಿನಿ ನದಿ, ನಮ್ಮ ನದಿಯ ಆದಿಯೇ ನಮ್ಮ ಜೀವನದ ಬುನಾದಿ. ನಮ್ಮ ಪ್ರಕೃತಿ ಹಸಿರೆ ನಮ್ಮೂರ ಪ್ರವಾಸಿ ತಾಣ, ನಮ್ಮೂರ ಮಣ್ಣೆ ಆಹಾರ ಧಾನ್ಯಗಳ ಕಣ. ಜ್ಞಾನ ಹಂಚುವ ಜ್ಞಾನ ದೇಗುಲದ ಮಂದಿರಗಳು, ವಿಜ್ಞಾನ ಬೋಧಿಸುವ ವಿಜ್ಞಾನದ ಕೇಂದ್ರಗಳು, ಕಲೆಗೆ ಪ್ರೋತ್ಸಾಹಿಸುವ ಕಲಾಭವನಗಳು, ಕ್ರೀಡೆಗೆ ಬೆನ್ನು ತಟ್ಟುವ ಕ್ರೀಡಾ ತರಬೇತಿಗಳು, ಅಭಿವೃದ್ಧಿ ಹಾದಿಯಲ್ಲಿರುವ ಕಾರ್ಖಾನೆಯ ಉದ್ಯಮಗಳು, ಹಸಿರು ಕ್ರಾಂತಿಯ ಕಡೆ ಹೆಜ್ಜೆ ಇಡುತ್ತಿರುವ ಕೃಷಿ ಕಾರ್ಯಗಳು, ಇತಿಹಾಸ ಚರಿತ್ರೆಯ ಪುಟಗಳಲ್ಲಿರುವ ಸಾಧಕರ ಸಾಕ್ಷಿಗಳು, ಧಾರ್ಮಿಕತೆ ತೋರುವ ಎಲ್ಲ ಧರ್ಮದ ದೈವ ಧರ್ಮ ಸ್ಥಳಗಳು, ವೈದ್ಯೋ ನಾರಾಯಣ ಹರಿ ಎಂದು ಸೇವೆ ಮಾಡುತ್ತಿರುವ ಆಸ್ಪತ್ರೆಗಳು, ಮಾನಸಿಕವಾಗಿ ಶುದ್ಧ ಮಾಡುವ ಧ್ಯಾನ ಮಂದಿರಗಳು, ದೈಹಿಕವಾಗಿ ದೃಢಪಡಿಸುವ ಯೋಗ ಮಂದಿರಗಳು, ನಗರದ ಮೂಲಭೂತ ಸೌಕರ್ಯಗಳು, ಗ್ರಾಮಗಳ ಅಭಿವೃದ್ಧಿಯ ಹೆಜ್ಜೆಗಳು. ಇದುವೇ ಗೌರಿಬಿದನೂರು ಘನತೆಯ ಗರಿಮೆಗಳು. ಇದು ಗೌರಿಬಿದನೂರು ಭಾರತಾಂಬೆಯ ನೆಲೆಯೂರು. ಇದು ಗೌರಿಬಿದನೂರು ಕನ್ನಡಾಂಬೆಯ